ಮಹಾರಾಷ್ಟ್ರದಲ್ಲಿ ಭೀಕರ ರಸ್ತೆ ಅಪಘಾತ, ಕಾರಿಗೆ ಟ್ರಕ್ ಡಿಕ್ಕಿ, ಟ್ರಕ್ ಕಾರು ಚಾಲಕರು ಸೇರಿ 5 ಸಾವು. ಹಾವೇರಿಯನ್ನ ಬರಗಾಲ ಪೀಡಿತ ಜಿಲ್ಲೆಯಾಗಿ ಘೋಷಿಸುವಂತೆ ಇಂದು ರೈತರಿಂದ ಬೃಹತ್ ಪ್ರತಿಭಟನೆ. ಡಿಕೆಶಿ ಸಿದ್ದರಾಮಯ್ಯ ಬಿಕೆ ಹರಿಪ್ರಸಾದ್ ದೆಹಲಿ ಪ್ರಯಾಣ, ಹಿಂದೆ ಸಚಿವ ಆಕಾಂಕ್ಷಿಗಳ ಪಟ್ಟಿ ಫೈನಲ್. ಕೊಪ್ಪಳ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ, 2 ಸಾವು, 6 ಮಂದಿಗೆ ಗಂಭೀರ ಗಾಯ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ, ನದಿಗಳ ನೀರಿನ ಮಟ್ಟ ಏರಿಕೆ, ಹಲವೆಡೆ ವಿದ್ಯುತ್ ಕಂಬಗಳು ನೆಲಸಮ. ರಾಜ್ಯ ಸರ್ಕಾರ ಆಯೋಜಿಸಲಿರುವ ಮೈಸೂರು ದಸರಾ ಕಂಬಳದಲ್ಲಿ ಭಾಗವಹಿಸುವುದಾಗಿ ಕೋಣಗಳ ಮಾಲೀಕರು ಒಪ್ಪಿಗೆ. ನವದೆಹಲಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಮೆರವಣಿಗೆ ಹಿಂಸಾರೂಪ ಪಡೆದ ಪರಿಣಾಮ ಹಲವು ಪ್ರತಿಭಟನಾಕಾರರು ಮತ್ತು ಪೊಲೀಸರು ಗಾಯಗೊಂಡಿದ್ದಾರೆ. ಕರ್ನಾಟಕದ ಗೃಹಲಕ್ಷ್ಮಿ ಮಾದರಿಯ ದೆಹಲಿ ಲಕ್ಷ್ಮಿ ಯೋಜನೆಗೆ ಸಿದ್ಧತೆ, ಮಹಿಳೆಯರ ಆರ್ಥಿಕ ನೆರವು, ಉಳಿತಾಯ ಪ್ರೋತ್ಸಾಹ, ರಕ್ಷಾಬಂಧನಕ್ಕೆ ಜಾರಿ ಸಾಧ್ಯತೆ. ಶಿವಮೊಗ್ಗ ಹೊಸನಗರದಲ್ಲಿ ಪಿಟ್ಸ್ ಬಂದು ಹೊಳೆಗೆ ಬಿದ್ದ ತಂದೆಯನ್ನ 9 ವರ್ಷದ ನಂದನ್ ಸಮಯ ಪ್ರಜ್ಞೆಯಿಂದ ಸ್ಥಳೀಯರ ಸಹಾಯ ಪಡೆದು ರಕ್ಷಿಸಿದ ಘಟನೆ ನಡೆದಿದೆ. ಮಹಾಲಿಂಗಪುರದ ದಿಶಾ ಶಿರೋಳ ಕೆಎಸ್ಸಿಎ 19 ವರ್ಷದೊಳಗಿನ ಮಹಿಳಾ ಕ್ರಿಕೆಟ್ ರಾಯಚೂರು ವಲಯ ತಂಡಕ್ಕೆ ಆಯ್ಕೆಯಾಗಿದ್ದು ಜಿಲ್ಲೆಗೆ ಹೆಮ್ಮೆ ತಂದಿದ್ದಾರೆ. ಬೆಂಗಳೂರು ಹಸಿರೂರು ಅಭಿಯಾನಕ್ಕೆ ಚಾಲನೆ, ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೆ 64,000 ಗಿಡಗಳನ್ನು ನಡೆಸಲು ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿಯನ್ನ ನೀಡಿದ್ದಾರೆ. ಬೆಂಗಳೂರು ಸ್ವಚ್ಛತೆ ಮತ್ತಷ್ಟು ಸುಧಾರಿಸಲು 18,000 ಪೌರ ಕಾರ್ಮಿಕರನ್ನ ಕರ್ನಾಟಕದ 6 ನಗರಗಳಿಗೆ ಅಧ್ಯಯನ ಪ್ರವಾಸಕ್ಕೆ ಕರೆದೊಯ್ಯಲು ಬಿಎಸ್ಡಬ್ಲ್ಯೂಎಂಎಲ್ ನಿರ್ಧಾರವನ್ನ ಮಾಡಿದೆ. ಸುರಂಗ ರಸ್ತೆ ಯೋಜನೆಗೆ ಲಾಲ್ಬಾಗ್ನ 5 ಎಕರೆ ಜಾಗ ಬಳಸುವ ಪ್ರಸ್ತಾವನೆಗೆ ತೀವ್ರ ವಿರೋಧ, ಲಾಲ್ಬಾಗ್ ಮಾರಾಟಕ್ಕಿದೆ ಕರಪತ್ರ ಹಂಚಿ ತೇಜಸ್ವಿ ಸೂರ್ಯ ಪ್ರತಿಭಟನೆ. ಮುಂದಿನ 2 ದಿನ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಾಧಾರಣದಿಂದ ಮಧ್ಯಮ ಮಳೆಯ ಸಾಧ್ಯತೆ ಇದೆ. ಕರಾವಳಿ, ಉತ್ತರ ಹಾಗೂ ದಕ್ಷಿಣ ಒಳನಾಡಿಗೆ ಐಎಂಡಿ ಮುನ್ಸೂಚನೆಯನ್ನ ನೀಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ನಟಿ ಐಶ್ವರ್ಯ ನಿಂದನೆ ಮಾಡಿದ ಆರೋಪದಡಿ ಆರೋಪಿಗಳ ಮೇಲೆ ಸಂಜಯ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಜಪಾನ್ನ ಟೋಕಿಯೋ ಇಸ್ಕಾನ್ ದೇವಾಲಯದ ವೇದಿಕೆ ಕಲ್ಚರಲ್ ಸೆಂಟರ್ನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಗುಜರಾತ್ನ ಆನಂದ್ ಜಿಲ್ಲೆಯ 4 ವರ್ಷದ ಬಾಲಕಿಯ ಅಪಹರಣ, ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯನ್ನ ಪೊಲೀಸರು ಸೋಮವಾರ ಎನ್ಕೌಂಟರ್ ಮಾಡಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ವಿರುದ್ಧ ಅವಹೇಳನಕಾರಿ ಭಾಷಣ ಮಾಡಿದ ಆರೋಪದಡಿ ಡಿಎಂಕೆಯ ವಿಳತಿ ಕುಮಾರ್ ಶಾಸಕ ಜೆವಿ ಮಾರ್ಕಂಡೇಯನ್ ಅವರನ್ನ ಪೊಲೀಸರು ಸೋಮವಾರ ಬಂಧಿಸಿದ್ದಾರೆ. ರಣವೀರ್ ಸಿಂಗ್ ಅಭಿನಯದ ದುರಂಧರ್ ನೆಟ್ಫ್ಲಿಕ್ಸ್ನಲ್ಲಿ 37 ಮಿಲಿಯನ್ ವೀಕ್ಷಣೆ ಪಡೆದು ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ವೀಕ್ಷಣೆ ಭಾರತೀಯ ಸಿನಿಮಾವಾಗಿ ದಾಖಲೆ ಬರೆದಿದೆ. ಭಾರೀ ಮಳೆಗೆ ಭೂಕುಸಿತ ಸಂಭವಿಸಿ 7 ಮಂದಿ ಸಾವನ್ನಪ್ಪಿದ್ದು 30ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿರುವ ಘಟನೆ ಚೀನಾದ ಚಾಂಗ್ಕಿಂಗ್ನಲ್ಲಿ ಸಂಭವಿಸಿದೆ. ಬುಡಬುಡಕೆ ಸ್ವಾಮಿಯ ವೇಷದಲ್ಲಿ ಬಂದು ಕೈಚಳಕ, ಸಾವಿನ ಕಂಟಕ ಎಂದು ಎದುರಿಸಿ ಚಿನ್ನಾಭರಣ ದೋಚಿದ ಕದೀಮ, ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಘಟನೆ. ರಾಜ್ಯದಲ್ಲಿ ಕೋವಿಡ್ ಡೇಂಜರ್ ಇಲ್ಲ, ಆತಂಕ ಬೇಡ ಎಂದ ಸಚಿವ ಯುಟಿ ಖಾದರ್. ಉಕ್ರೇನ್ನ ಒಡಿಸಾದಲ್ಲಿ ವಾಣಿಜ್ಯ ನೌಕೆ ಮೇಲೆ ಕ್ಷಿಪಣಿ ದಾಳಿ, 4 ಭಾರತೀಯರು ಸಾವು, ಓರ್ವ ಗಂಭೀರ, ಘಟನೆ ಖಂಡಿಸಿದ ಭಾರತ. ಸಿಕ್ಕಿಂನಲ್ಲಿ ಸುರಂಗ ಕುಸಿತ, 7 ಮಂದಿ ಸಾವು, ಹಲವು ಕಾರ್ಮಿಕರು ಸಿಲುಕಿರುವ ಸಾಧ್ಯತೆ ಇದೆ ಎಂದು ಜಿಲ್ಲಾಡಳಿತ ವರದಿ. ಸೌಲಭ್ಯ ಸಿಕ್ಕರೆ ಉತ್ತರ ಕನ್ನಡದಿಂದ 16 ಶಿವಾಜಿಗಳು ಹೊರಹೊಮ್ಮುತ್ತಾರೆ, ಅಂತಾರಾಷ್ಟ್ರೀಯ ಬೆಳ್ಳಿ ಪದಕ ವಿಜೇತ ಶಿವಾಜಿಗೌಡ ಹೇಳಿಕೆ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಕೆಲವರು ಆಕ್ಷೇಪಗಳನ್ನು ಎತ್ತುತ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಅಗತ್ಯವಾಗಿರುವ ಈ ಯೋಜನೆಯಿಂದ ಹಿಂದೆ ಸರಿಯಲ್ಲ ಅಂತ ಸಿಎಂ ಡಿಕೆಶಿ ಸ್ಪಷ್ಟನೆ.
ನಿನ್ನನ್ನ ಕೆಲಸದಿಂದ ತೆಗೆಸುತ್ತೇನೆ, ಮಹಿಳಾ ಎಸ್ಐಆರ್ ಸಿಬ್ಬಂದಿಗೆ ಜೀವ ಬೆದರಿಕೆ, ಯುವಕನ ವಿರುದ್ಧ ಎಫ್ಐಆರ್. ಇಂದು ಕೂಡ ಚಲೋ ಸಂಸದ್ ಮುಂದುವರಿಯಲಿದೆ, ಅಭಿಜಿತ್ ದೀಪ್ಗೆ ಘೋಷಣೆ. ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಅವರು ಸರ್ವಾಧಿಕಾರಿ ದಬ್ಬಾಳಿಕೆ, ಭ್ರಷ್ಟಾಚಾರ ಹಾಗೂ ಜೆಸಿಬಿ ಸಂಸ್ಕೃತಿಯನ್ನ ವಿರೋಧಿಸಿ ಬೆಂಗಳೂರು, ರಾಮನಗರ, ಮೈಸೂರು ಮಾರ್ಗದಲ್ಲಿ ಈಡುಗಾಯಿ ಚಳವಳಿ ನಡೆಸುವುದಾಗಿ ಘೋಷಣೆ. ಡ್ರೋನ್ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಬೆನ್ನಲ್ಲೇ ಈ ಕುರಿತು ದೆಹಲಿಯ ಪೊಲೀಸರು ಕಾನೂನು ತನಿಖೆ ಆರಂಭಿಸಿದ್ದಾರೆ.